ದರ್ಶನ್ ಅವರು ಒನ್ ಆಫ್ ದಿ ಮಾಸ್ ಹೀರೋ. ಅವರು ನೋಡೋಕ್ಕೆ ಒಂಥರ ಹೊರಟಷ್ಟೇ. ಒಂದು ಸತಿ ಏನೋ ಕಮೆಂಟ್ ಕೊಟ್ಟರೆ, ಮಾತು ಕೊಟ್ಟರೆ ತುಂಬ ಸ್ಮೂತು, ಎಂಟ್ರಿನೇ ಆಗಲ್ಲ. ನಿಂತ ನೋಡೋ ಯಜಮಾನ ಆ ವಿಷಯದಲ್ಲಿ ದರ್ಶನ್ ಇಸ್ ಬೆಸ್ಟ್. ಆಮೇಲೆ ಅವ್ರಿಗೆ ನಾನು ನೋಡೋದ ಪಟ್ಟದಲ್ಲಿ ನಮ್ಮ ಕನ್ನಡ ನಿರ್ಮಾಪಕರು ಕನ್ನಡ ನಿರ್ದೇಶಕ್ಕೆ ಹೆಚ್ಚಿಗೆ ಆದ್ಯತೆ ಕೊಡ್ತಾರೆ, ಪ್ರೀತಿಸ್ತಾರೆ. ಅವ್ರು ಫಸ್ಟು ನಮ್ಮ ಭಾಷೆ, ಅವ್ರು ಸುಮಾರು ಭಾಷೆ ಸಿನಿಮಾಗಳು ಅವಕಾಶ ಬಂದರು, ಅವರಿಲ್ಲ ನಮ್ಮ ಸಿನಿಮಾಗಳನ್ನೇ ನಮ್ಮ ತನ ನಾವು ಮಾಡೋದಂತ ಅವರಲ್ಲಿ ಒಂದು ಗತ್ತಿದೆ, ಛಲ ಇದೆ. ಅಂದರೆ ದರ್ಶನ ಜೀವನದಲ್ಲಿ ತುಂಬ ಸ್ಟ್ರಗಲಿಂಗ್ ಮಾಡಿದ್ದಾರೆ. ಸ್ವಾಭಿಮಾನ ನನ್ನ ಪ್ರಾಣ ಪ್ರಯಾಣ. ಅವ್ರ ತಂದೆ ಎಂಥ ಕಲಾವಿದರು, ತುಂಬ ದೊಡ್ಡ ಕಲಾವಿದರು. ನಾನು ಅವ್ರ ಜೊತೆ ದರ್ಶನ್ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ, ಖುಷಿ ಆಯಿತು. ಅಂದರೆ ಅವರು ಮಾತಾಡ್ಬೇಕಾದ್ರೆ ನೇರವಾಗಿ ಮಾತಾಡ್ತಾರೆ, ನೇರ ಡೈರೆಕ್ಟಾಗಿ ಹೇಳ್ತಾರೆ, ಇಲ್ಲ ಇದೇ ಥರ ಇರೋದು ಅಂತಾರೆ. ಅವ್ರದ್ದೇನು ಕರೆಕ್ಟಾಗಿರ್ತದೆ ಮಾತಾಡಿದಾಗ ಫುಲ್ ಮಾಡಿಬಿಟ್ರೆ ಒನ್ ಆಫ್ ದಿ ಬೆಸ್ಟ್ ಪರ್ಸನ್. ಅವ್ರಿಗೇನಾದ್ರು ಸಣ್ಣ ಪುಟ್ಟ ಅನ್ಯಾಯ ಮಾಡಿದ್ರೆ ಅವ್ರ ಹತ್ರ ಸೇರಿಸ್ಕೊಳ್ಳೋದು, ಆ ಥರ ಒಂದು ಕ್ಯಾರೆಕ್ಟರ್. ನಾನು ಲಂಕೇಶ್ ಅಂತ ಸಿನಿಮಾ ತುಂಬ ಚೆನ್ನಾಗಿ ಒಂದು ಪತ್ರಿಕೆ ಬಗ್ಗೆ ಕತೆ ಮಾಡಿದ್ರು. ಇಟ್ಸ್ ಒನ್ ಆಫ್ ಹೋಗಿ ಕೇಳಿದಾಗ ಮುಂಚೆ ನಿಮ್ಗೆ ವರ್ಕೌಟ್ ಆಗುತ್ತಾ, ನಿಮ್ಗೆ ಒಳ್ಳೇದಾಗುತ್ತಾ, ಮಾಡ್ತೀನಿ ಅಂತೇಳಿದ್ರು. ಅವಾಗ ನಿಮ್ಗೆ ವರ್ಕೌಟ್ ಒಳ್ಳೇದಾಗೆ ನಾನು ಎನಿ ಟೈಮ್ ಬರ್ಕೊಟ್ಟಿದ್ರು. ಅವ್ರದ್ದೇನು ಮಾತು ಪ್ರಕಾರ. ಆಮೇಲೆ ನಾನು ಆಲ್ರೆಡಿ ಅದಾದಮೇಲೆ ಒಂದು ಅಡ್ವಾನ್ಸ್ ಕೊಟ್ಟಿದ್ದೆ, ಮಾಡಬೇಕಾಯ್ತು. ಕೆಲವು ಹಂಗೆ ನಿಧಾನ ಮಾಡ್ಕೊಂಡು ಅಂತ ಮಿಸ್ ಆಗೋದು. ಇವತ್ತು ಆ್ಯಕ್ಚುಲಿ ನಾನು ಅಡ್ವಾನ್ಸ್ ಅವ್ರು ಕೊಟ್ಟಿದ್ದೆ. ಶ್ರೀರಂಗಪಟ್ಟಣದಲ್ಲಿ ಸತ್ಯ ಪಾಪ ಡೈರೆಕ್ಟ್ರ್ ಸೋತದ, ರಮೇಶ್ ಅದು ಪಿಕ್ಚರ್ ಇರ್ತದೆ, ಅವಾಗ ಹೋಗಿ ಕೊಟ್ಟು ಬಂದಿದ್ದೆ ಮಾಡೋಣ ಅಂತ ಹೇಳಿದ್ರೆ ಕೆಲವು ಅನಿವಾರ್ಯ ಕಾರಣಗಳು ಮಾಡೋಕ್ಕಾಗಿಲ್ಲ. ಆಮೇಲೆ ಅವ್ರದ್ದೊಂದು ಸಿಸ್ಟಮ್ ಇದೆ ದರ್ಶನ್ ಅಂತ. ಈಸ್ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟ್ರ್, ಬೆಸ್ಟ್ ಪ್ರೊಡ್ಯೂಸರ್ ಆದರೂ ಇಲ್ಲ. ಅವ್ರಿಗೇನು ಒಂದು ಸತಿ ಮಾತು ಕೊಟ್ಟರೆ ಸಿನಿಮಾ ಮಾಡ್ಕೊಡ್ತೀವಿ. ಅವರಿಲ್ಲ ನೀನೇನು ಅವ್ರನ್ನ ನೀವು ಮಾಡ್ಬೇಕು ಆ ಥರ ಇದ್ರೆ ಆಗಲ್ಲ. ಅವ್ರನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಮಾಡಿದ್ರೆ ದೊಡ್ಡಿರೋ ಎಲ್ಲ ವಿಷಯದಲ್ಲೂ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ನಾನು ಅವ್ರಿಗೆ ಅಷ್ಟು ದೊಡ್ಡಿರೋ ಅಂತ ಹೋಗಿದ್ದಲ್ಲ, ಸಿಂಪ್ಲಿಸಿಟಿ. ಯಾರೇ ಆಗಲಿ ಬನ್ನಿ ಗೌರವ ಪ್ರೀತಿಯಿಂದ ಮಾತಾಡ್ತಾರೆ. ನಿಜವಾಗ್ಲೂ ಅವ್ರ ಬಗ್ಗೆ ಆ ಒಂದು ಗ್ರೂಪ್ ಎಲ್ಲ ಆಯಿತು, ಫ್ರೆಂಡ್ಶಿಪ್ ಈಸ್ ಒನ್ ಆಫ್ ದಿ ಫ್ರೆಂಡ್. ನಿಜವಾಗ್ಲೂ ದರ್ಶನ್ ಅಂದರೆ ಅಪಾರವಾದ ಗೌರವ ಪ್ರೀತಿ ನಮ್ಮ ಕನ್ನಡ ಚಿತ್ರರಂಗಕ್ಕಿದೆ. ನಮ್ಗೆ ಅವ್ರ ಮೇಲೆ ಅಪಾರವಾದ ಗೌರವ ಪ್ರೀತಿ ಇದೆ. ನಮಗೊಂದು ಸಿನಿಮಾಗೆ ಪಾಪ ಒಂದು ಸಪೋರ್ಟ್ ಮಾಡಿಕೊಟ್ಟು ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಮಂಜಣ್ಣ, ತುಂಬ ಚೆನ್ನಾಗಿ ಮಾಡ್ತಾನೆ, ಒಳ್ಳೇದಾಗಲಿ ಅಂತೇಳಿ ಒಳ್ಳೆ ಸಿನಿಮಾ ಮಾಡಿ ಅಂತ ನಮಗೆ ಶುಭ ಕೋರಿದ್ರು. ನಮ್ಮ ಪಡ್ಡೆಯಲ್ಲಿ ಬಂದು ಸಹಾಯನೂ ಮಾಡಿಕೊಟ್ಟಿದ್ರು. ಕಾಟೇರ ಇವತ್ತು ದರ್ಶನ್ ಕ್ಯಾರಿಯರ್ ದೊಡ್ಡ ಸಿನಿಮಾ ಅಂತ ಹೇಳ್ತೀನಿ. ಒಂದು ಸಿಂಪಲ್ ಸಿಟಿ ಕ್ಲೀನಾಗಿ ಇವತ್ತು ಜನ ಈ ಥರ ಇವತ್ತು ಕಾಂಪಿಟೇಷನ್ ಇದ್ದಂಥ ಸಿನಿಮಾದಲ್ಲೂ ಸುಮಾರು ಪೈಪೋಟಿ ಇದ್ದಂಥ ಪರಭಾಷೆಗಳ ಸಿನಿಮಾದಿದ್ದಾಗಲೂ ಕಾಟೇರ ದೊಡ್ಡ ಗೆಲ್ತು. ಸುಮಾರು ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತವಾದ ಎರಡನೇ ಕಲೆಕ್ಷನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕಲೆಕ್ಷನ್ ಅದ್ಭುತವಾಗಿತ್ತು, ತುಂಬ ಜೋರಾಗಿತ್ತು, ತುಂಬ ಚೆನ್ನಾಗಾಯಿತು, ಒಂದು ದೊಡ್ಡ ಹಿಟ್ಟು ಅಂತ ಹೇಳ್ತಿರ್ತೀವಿ. ಆಮೇಲೆ ಪ್ರತಿಯೊಬ್ಬರು ಇವತ್ತು 2 ವಾರ 3ನೇ ವಾರ ಆದಮೇಲೆ ಸಿನಿಮಾ ಹೋಗೋದು ಕಷ್ಟ. ಇವತ್ತು 10ನೇ ವಾರ ಆದರೂ ಸಿನಿಮಾ ಹೋಗ್ತಾಯಿದ್ದಾರೆ. ಸಿನಿಮಾದಲ್ಲಿ ದಮ್ಮಿದೆ, ತಾಕತ್ತಿದೆ. ಮುಂದಿನ ವಾರ 50 ದಿನಗಳ ಪೂರೈಸುತ್ತೆ ಅವ್ರ ಬರ್ತಡೇಗೆ. ಇವತ್ತು ಅಭಿಮಾನಿಗಳು ಈ ವರ್ಷ ಒಂದೊಳ್ಳೆ ಪ್ರೀತಿಯಿಂದ ಗೆಲ್ಸ್ಕೊಟ್ಟವ್ರೆ. ನಿಜವಾಗ್ಲೂ ಖುಷಿ ಆಗ್ತದೆ. ಕಾಟೇರ ಇಸ್ ದ ಬೆಸ್ಟ್ ಸಿನಿಮಾ. ರಾಕ್ಲೈನ್ ಪ್ರೊಡಕ್ಷನ್ಗೆ ಒಂದು ದೊಡ್ಡ ಹೆಸರು, ರಾಕ್ಲೈನ್ ಅವ್ರಿಗೊಂದು ಅದ್ಭುತವಾಗಿ ಒಂದು ಒಳ್ಳೆ ಗೌರವ ಯಶಸ್ವಿ ಪಿಕ್ಚರ್ ಸಿಕ್ತು. ದರ್ಶನ್ ಅವ್ರಿಗೊಂದು ದೊಡ್ಡ ಯಶಸ್ಸು ಜನತೆ ಮಾಡಿಕೊಟ್ಟರೆ ಇವತ್ತು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ